ಆದ್ಯಾ ಮಾವ ಮಾವ ಎಲ್ಲಿ ಹೋದ ಮಾವ? ಮಾವ ಅತ್ತೆ, ಮಾವ ಎಲ್ಲಿ ಹೋದ? ಮಾವನ್ಗೋಸ್ಕರ ಒಬ್ಬಟ್ಟು ತಂದಿದ್ದೀನಿ. ಈಗ ತಾನೇ ಕಜ್ಜಾಯ ತಗೊಂಡು ಒಳಗಡೆ ಬಂದಮ್ಮ. ಇಲ್ಲೇ ಎಲ್ಲೋ ಇರ್ಬೇಕು ನೋಡು. ಮಾವ ಮಾವ ಆದ್ಯಾ 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 ಸನಿ ಸನಿ ಸರಿ ಸರಿ ಸನಿ ಸನಿ ಸರಿ ಸನಿ ಸನಿ ಸರಿ ಸನಿ ಸನಿ ಸರಿ ಮಾವ 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 ಎದ್ದೇಳು ಎದ್ದೇಳು ಎದ್ದೇಳು. ಇಲ್ಲಿಗೆ ಯಾಕೆ ಬಂದೆ ನೀನು? ಅದು ಅಮ್ಮ ಕಜ್ಜಾಯ ಕೊಟ್ರು, ತಿನ್ಕೊಂಡು ನೀನು ಕೊಡೋಣ ಅಂತ ಬಂದೆ. ಆದ್ಯಾ, ನಿನಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾಕೆ ಮೈ ಮೇಲೆ ಬಿದ್ದೆ? ನನ್ನನ್ನಲ್ಲ, ನಿಮ್ ಡ್ರಮ್ಮ ಮಾವನ್ ಕೇಳು, ನನ್ ಮೇಲೆ ಯಾಕೆ ಬಿದ್ದ ಅಂತ. ಮಾವ, ಅಷ್ಟಕ್ಕೂ ಏನ್ ನಡೀತು? ಅದು ಅಂದ್ರೆ ಅದು ಏನ್ ನಡೀತು ಅಂದ್ರೆ ಆದ್ಯ ನೀನೇ ಹೇಳು. ಆದ್ಯ ಏನ್ ಮಾವ ಇದು? ನಾನ್ ನಿನ್ಗೋಸ್ಕರ ಹುಡುಕ್ತಾ ಇದ್ರೆ ನೀನು ಆದ್ಯನ್ ಹುಡುಕ್ತಾ ಇದ್ಯಾ? ಅದಲ್ಲ ಚಾರು, ಅದು ಕಜ್ಜಾಯ ಒಬ್ಬಟ್ಟು ತುಪ್ಪದ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಅಂತ ನಮ್ಮಪ್ಪ ಹೇಳಿದ್ರು. ಅಪ್ಪ ಹೇಳಿದ್ರೆ ತಿನ್ನೋಣ ಅಂತ ಬಂದೆ, ಗೊತ್ತಿಲ್ಲದೆ ಹೀಗಾಗೋಯ್ತು ಅಷ್ಟೇ. ಹಾ ಅಪ್ಪ ಬಂದೆ. ಮಾವ ಮಾವ ಡೌಟೇ ಇಲ್ಲ, ಆದ್ಯನ್ ತಡಿಲಿಲ್ಲ ಅಂದ್ರೆ ನನ್ ಮದ್ವೆ ಆದ ಹಾಗೇನೆ. ಅದಕ್ಕೆ ಈ ರಂಗೋಲಿ ನೋಡು, ಈ ರಂಗೋಲಿ ಹಾಕಿದ್ರೆ ಖಂಡಿತ ಪ್ರೈಸ್ ಗೆಲ್ಬಹುದು. ಅಕ್ಕ ಇಲ್ಲಿ ನೋಡಿ, ಈ ರಥದ ರಂಗೋಲಿ ನೋಡಿ, ನಾನು ಈ ರಂಗೋಲಿ ಹಾಕ್ಬೋದಾ? ರಂಗೋಲಿ ಹಾಕೋದ್ರಲ್ಲಿ ಜಾನಕಿನ್ ಸೋಲ್ಸಕ್ಕೆ ಆಗಲ್ಲ. ನೀನು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬೋದಲ್ವಾ? ಅತ್ತೆ, ನಾನು ರಂಗೋಲಿನ ಹಾಕ್ತಾ ಇಲ್ಲ ಅತ್ತೆ. ಬೇಕು ಅಂದ್ರೆ ನಮ್ಮ ರಾಜಿ ಕೈಲಿ ಹಾಕಿಸ್ತೀನಿ. ಅಮ್ಮ, ನೀನ್ ಪಕ್ಕದಲ್ಲಿದ್ರೆ ನಾನು ಖಂಡಿತ ಗೆಲ್ತೀನಮ್ಮ. ಅತ್ತಿಗೆ ಸ್ಪರ್ಧೆಗೆ ಬರ್ಲಿಲ್ಲ ಅಂತಂದ್ರೆ ಖಂಡಿತ ಗೆಲ್ಲೋದ್ ನಾನೇ.
ಅತಿಗೆ ಈ 60 ಚುಕ್ಕಿ ರಂಗೋಲಿ ನೋಡು ಹೇಗಿದೆ. 60 ಚುಕ್ಕಿ ರಂಗೋಲಿ ಹಾಕ್ಬೇಕು ಅಂದ್ರೆ ತಲೆ ತಿರುಗುತ್ತೇನೋ ನೋಡ್ಕೋ. ರಂಗೋಲಿ ಹಾಕ್ಬೇಕು ಅಂದ್ರೆ ಮೊದ್ಲು ಚುಕ್ಕೆ ಇಡ್ಲೇಬೇಕು ಅಲ್ವಾ ಮಾವ? ಆದ್ಯ, ಸಂಕ್ರಾಂತಿಗೆ ರಂಗೋಲಿ ಸ್ಪರ್ಧೆ ಇದೆ. ಯಾರ್ಯಾರು ಯಾವ್ಯಾವ ರಂಗೋಲಿ ಹಾಕ್ಬೇಕು ಅಂತ ನೋಡ್ತಾ ಇದೀವಿ. ರಂಗೋಲಿ ಸ್ಪರ್ಧೆನಾ? ನೀನು ರಂಗೋಲಿ ಹಾಕ್ತೀಯ ಆದ್ಯಾ? ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ. ನಾನು ಯಾರ ಹತ್ರನೂ ಮಾತಾಡ್ತಿಲ್ಲ, ಇನ್ಫಾರ್ಮೇಶನ್ ಕೊಡ್ತಿದ್ದೆ. ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಮತ್ತೆ ಯಾರು ಗೆಲ್ತಾರೋ ಅವ್ರಿಗೆ ಒಳ್ಳೆ ಪ್ರೈಸ್ಗಳು ಕೊಡ್ತಾರೆ. ಹಾಗಾದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಆದ್ಯ, ನೀನ್ ಅಮೆರಿಕದಲ್ಲಿ ಹುಟ್ಟು ಬೆಳೆದೆ, ನಿನಗೆ ರಂಗೋಲಿ ಹಾಕಕ್ ಬರತ್ತಾ? ರಂಗೋಲಿ ಹಾಕೋದಂದ್ರೆ ಮೊನ್ನೆ ನೀನ್ ಮಾಡಿದ ಸ್ಯಾಂಡ್ವಿಚ್ ಮೇಲೆ ಸಾಸ್ ಹಾಕಿದಷ್ಟು ಈಸಿ ಅಲ್ಲಮ್ಮ. ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕು. ರಂಗೋಲಿ ಹಾಕಕ್ಕೆ ನನ್ಗೂ ಬರುತ್ತೆ. ನಮ್ಮಮ್ಮ ನನಗೆ ತುಂಬಾ ಡಿಸೈನ್ಸ್ ಹೇಳ್ಕೊಟ್ಟಿದ್ದಾರೆ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಮೆರಿಕ ಅಲ್ಲೇ ಆದ್ರೂ ಇಲ್ಲಿನ ಕಲ್ಚರ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆದ್ರೆ ಅಮೆರಿಕದ ಅಭ್ಯಾಸಗಳು ಮಾತ್ರ ಹೋಗಿಲ್ಲ. ನಿಮ್ಮಮ್ಮ ಮಾಡಿರೋದೇ ಸಾಕ್ ಬಿಡಮ್ಮ. ಅವಳು ಕಲ್ಸಿದ್ದೇನು ಇಲ್ಲಿ ತೋರಿಸ್ಬೇಡ. ಅಷ್ಟಕ್ಕೂ ನೀವೇನ್ ಕಲ್ತಿದ್ದೀರಾ? ಇಲ್ದಿರೋರ್ ಬಗ್ಗೆ ಮಾತಾಡೋದು ತಪ್ಪಲ್ವಾ? ಆದ್ಯ, ಹಾಗೆಲ್ಲ ಮಾತಾಡಬಾರ್ದು. ಮೈ ತುಂಬ ಪೊಗರು ಮತ್ತೆ ಅಹಂ ಇರೋರು ಆಕಾಶದ ಕಡೆ ನೋಡ್ತಾರೆ ಹೊರತು ಮೈ ಬಗ್ಸಿ ರಂಗೋಲಿ ಹಾಕಕ್ಕಾಗಲ್ಲ. ಈ ಮನೆ ಪರವಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರೆ ಖಚಿತವಾಗ್ಲೂ ಗೆಲ್ಲೇಬೇಕಾಗತ್ತೆ. ಸಂಪ್ರದಾಯದ ಬಗ್ಗೆ ಗೊತ್ತಿಲ್ಲದೆ ಇರೋರು ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಲಕ್ಕಾಗಲ್ಲ. ನಾನ್ ಸೋತ್ ಹೋಗ್ತೀನಿ ಅಂತ ಅಷ್ಟು ಖಡಾಖಂಡಿತವಾಗಿ ಹೇಗೆ ಹೇಳೋಕ್ ಸಾಧ್ಯ? ಹೌದು ಮಾವ, ಆದ್ಯ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಖಂಡಿತ ಗೆಲ್ತಾಳೆ ಮಾವ. ನನ್ ಬಗ್ಗೆ ಯಾರು ಹೇಳಿದ್ರು ಹೇಳಲಿಲ್ಲ ಅಂದ್ರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ, ಗೆಲ್ತೀನಿ ಕೂಡ. ಆ ನಂಬಿಕೆ ನನಗಿದೆ ಅಷ್ಟೆ. ಸೋತ್ರೆ ಏನ್ ಮಾಡ್ತೀಯ? ಈ ಮನೆಗೆ ತಕ್ಕ ಹಾಗೆ ನಿನ್ನ ಅಭ್ಯಾಸಗಳೆಲ್ಲ ಬದಲಾಯಿಸ್ಕೋತೀಯ? ಈ ಮನೆ ಹೆಣ್ಮಗಳು ಹೇಗಿರ್ಬೇಕೋ ಹಾಗಿರೋದಕ್ಕೆ ಒಪ್ಕೋತೀಯ? ಸರಿ, ಒಪ್ಕೋತೀನಿ. ಒಪ್ಕೊಳ್ಳೋದಲ್ಲ, ಮಾತು ತಪ್ಪಿದ್ರೆ ಈ ಮನೆ ದೊಡ್ಡವರು ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತಾರೆ. ಅದ್ ನಿನಗೆ ಒಪ್ಕೆನಾ? ಸರಿ. ನಾನ್ ಸೋತ್ ಹೋದ್ರೆ ನೀವೇನ್ ಹೇಳಿದ್ರು ಅದನ್ನ ಕೇಳೋದಕ್ಕೆ ನಾನ್ ರೆಡಿ. ಅದೇ ನಾನೊಂದ್ ವೇಳೆ ಈ ಸ್ಪರ್ಧೆಯಲ್ಲಿ ಏನಾದ್ರೂ ಗೆದ್ರೆ ರಾಜಲಕ್ಷ್ಮಿ ಓದೋದಕ್ಕೆ ನೀವೆಲ್ಲ ಒಪ್ಕೋಬೇಕು. ಒಪ್ಗೆ ಇದೆಯಾ? ಏನ್ ನೀನ್ ಮಾತಾಡ್ತಾ ಇರೋದು?
ಅವಳಿಗೆ ಮದುವೆ ಮಾಡಬೇಕು ಅಂತ ಸಂಬಂಧ ನೋಡ್ತಿದ್ರೆ ನೀನಿನ್ನೂ ಓದಿಸ್ಬೇಕು ಅಂತಿದ್ಯಲ್ಲ. ಇಷ್ಟ ಇದ್ದು ಮಾಡಿದ್ರೆ ಅದು ಮದ್ವೆ ಆಗತ್ತೆ. ರಾಜಲಕ್ಷ್ಮಿಗೆ ಓದೋದಂದ್ರೆ ಇಷ್ಟ. ನಾನ್ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ರೆ ರಾಜಲಕ್ಷ್ಮಿನ ಓದಿಸ್ತೀರಾ? ಯಾರಾದ್ರೂ ಹೇಳಿ. ರಂಗೋಲಿ ಸ್ಪರ್ಧೆ ಬೇರೆ, ಪಂದ್ಯಗಳು ಬೇರೆ, ಜೀವನನೇ ಬೇರೆ. ಅದನ್ನ ತಿಳ್ಕೊಂಡವ್ರ ಹತ್ರನೇ ನಾನು ಮಾತಾಡೋದು. ನೋಡಿದ್ರಾ, ನಾನ್ ಗೆದ್ಬಿಡ್ತೀನಿ ಅನ್ನೋ ಭಯದಿಂದ ಮಾತ್ ಕೊಡ್ದೇನೆ ಹೋಗ್ಬಿಟ್ರು. ಆದ್ಯ, ನಮ್ಮಣ್ಣ ಮಾತಾಡ್ಬೇಕು ಅಂದ್ರೆ ಎದುರುಗಡೆ ಇರೋರ್ಗೆ ಒಂದು ಯೋಗ್ಯತೆ ಇರಬೇಕು. ಮತ್ತೆ ಅಮ್ಮ, ಮೊದಲು ನೀನು ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದು ಮನೇಲಿರೋ ಹಕ್ಕನ್ನ ಸಂಪಾದಿಸು, ಆಮೇಲೆ ರಾಜಲಕ್ಷ್ಮಿ ಬಗ್ಗೆ ಮಾತಾಡುವಂತೆ. ಹಾಗಾದ್ರೆ ನಾನು ಈ ರಂಗೋಲಿ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ರಾಜಲಕ್ಷ್ಮಿ ಓದೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಆದ್ಯ, ಏನಿದೆಲ್ಲ? ನಾನೇನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೋಸ್ಕರನೇ ಮಾಡ್ತಿರೋದು. ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ತೀನಿ. ನೀನ್ ಸೂಪರ್ ಆದ್ಯ. ಸ್ಪರ್ಧೆಲ್ ಗೆದ್ದೇ ಗೆಲ್ತೀನಿ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ. ನೋಡ್ತೀಯಾ ಚಿಕ್ಕಮ್ಮ, ಮಾವನ್ನ ನೋಡ್ತೀಯಾ? ಅವ್ಳು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತೀನಿ ಅಂತಿದ್ದಾಗನೆ ಎಷ್ಟು ಸಂತೋಷ ಪಡ್ತಿದ್ದಾನೆ. ಗೆಲ್ತಾಳೆ ಅನ್ಕೋತಿದ್ದಾನೇನೋ ಚಾರು. ಹಾಗಾದ್ರೆ ನಾನೇ ಗೆದ್ದು ಆದ್ಯನ ಸೋಲಿಸ್ಬೇಕು. ಆಗ್ಲಾದ್ರೂ ಮಾವ ನನ್ನ ಹಿಂದೆನೆ ಇರ್ತಾನೆ ಅಲ್ವಾ? ಏನ್ ಮಾತಾಡ್ತಿದ್ಯಾ ಚಾರು? ನಿನ್ನ ಮದ್ವೆ ಆಗೋನು ಆದ್ಯ ಹಿಂದೆ ಯಾಕೆ ಸುತ್ತಾನೆ? ನಿನಗೆ ಗೊತ್ತಿಲ್ಲ ಚಿಕ್ಕಮ್ಮ, ಅವರು ಒಬ್ರ ಮೇಲೆ ಒಬ್ರು ಬೀಳೋದನ್ನ ನಾನು ನೋಡಿದ್ದೆ ಇವತ್ತು. ಆದ್ಯನ ಹೇಗಾದ್ರೂ ಸೋಲ್ಸಿ ಮಾವ ನನ್ನ ಕಡೆ ಬರೋ ಹಾಗೆ ಮಾಡ್ಲೇಬೇಕು. ಮಾಡ್ತೀನಿ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಆದ್ಯನ ಸೋಲಿಸ್ತೀನಿ. ಆಲ್ ದ ಬೆಸ್ಟ್. ಮೊದಲಿಗೆ ರಾಮಾಪುರದ ಜನರೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಕ್ರಾಂತಿ ಉತ್ಸವದ ಭಾಗವಾಗಿ ರಂಗೋಲಿ ಸ್ಪರ್ಧೆಗಳು ಅದ್ದೂರಿಯಾಗಿ ನಡೆಯುತ್ತವೆ. ಯಾರಾದರೂ ಪಾಲ್ಗೊಳ್ಳೋರಿದ್ರೆ ಈಗಲೇ ಅವ್ರ ಹೆಸರುಗಳನ್ನ ಕೊಡಬೇಕಾಗಿ ಕೇಳ್ಕೊತೀನಿ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ ಈ ಊರಿನ ಮುಖ್ಯಸ್ಥರಾಗಿರೋ ಮಹಾನ್ ವ್ಯಕ್ತಿಯಾಗಿರೋ ಶ್ರೀ ರಾಜಾರಾಮ್ ಅವ್ರ ಕೈಯಿಂದ ಬಹುಮಾನ ಕೂಡ ಸಿಗತ್ತೆ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ತೆ. ರಘುರಾಮ್ ಅವರು ಈಗಷ್ಟೇ ಬಂದ್ರು, ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನ ಸ್ಟೇಜ್ ಮೇಲೆ ಆಹ್ವಾನ ಮಾಡೋಣ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ನೀವು ಹೇಳಿದಾಗೆ ಎಲ್ಲ ಏರ್ಪಾಡನ್ನು ಮಾಡಿದ್ದೀವಿ. ನೀವು ಬರೋದನ್ನೇ ಕಾಯ್ತಾ ಇದ್ದೀವಿ. ಶಿವರಾಜು ನಡಿ. ಬನ್ನಿ. ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲರೂ ಕೂತ್ಕೊಳ್ಳಿ. ನಮಸ್ಕಾರ. ಕೂತ್ಕೊಳ್ಳಿ. ರಂಗೋಲಿ ಸ್ಪರ್ಧೆಗೆ ಯಾರ್ಯಾರ ಹೆಸರು ಕೊಡ್ತಾ ಇದೀರೋ ಸ್ವಲ್ಪ ನೋಡ್ಕೊಂಡು ಕೊಡಿ. ಮೊದಲೇ ಬರ್ದೇ ಇರೋರು ಕೂಡ ರಂಗೋಲಿ ಹಾಕೋದಕ್ಕೆ ರೆಡಿ ಆಗಿದ್ದಾರೆ.
ಇಲ್ಲಿ ಬರ್ದಿರೋರು ಯಾರಿದ್ದಾರೆ? ನಾನಂತೂ ಸ್ಪರ್ಧೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ನಮ್ಮೆಲ್ರ ಉದ್ದೇಶ ನೀನ್ ಭಾಗವಹಿಸಬಾರ್ದು ಅಂತಾನೆ. ಏನ್ ಹಾಗಂದ್ರೆ ಪಾರ್ವತಿ? ಅಂದ್ರೆ ಎಲ್ಲ ಮರ್ಯಾದೆ ತೆಗೆದು ಬಿಡ್ತಾಳು ಅಂತ ಹೇಳ್ದೆ ಅಕ್ಕ. ಈಗ ಇವಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದು ಅಗತ್ಯ ಇದೆಯಾ ಅತ್ಗೆ? ರಂಗೋಲಿ ಹಾಕೋದ್ರಲ್ಲಿ ನಿಪುಣರಾಗಿರೋರೇ ಸ್ಪರ್ಧೆನಲ್ಲಿ ಭಾಗವಹಿಸ್ತಾ ಇಲ್ಲ. ಅಂಥದ್ರಲ್ಲಿ ಯಾವುದೇ ಅನುಭವ ಇಲ್ಲದೆ ಇರೋರು ಸ್ಪರ್ಧೆನಲ್ಲಿ ಯಾಕೆ ಭಾಗವಹಿಸ್ಬೇಕು ಅನ್ಕೋತಿದಾರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಕಲಿಬೇಕು ಅನ್ಕೋತಿದ್ದಾಳೇನೋ. ಕಲ್ತ್ಕೋಬೇಕು ಅಂದ್ರೆ ನಮ್ಮನೆ ಅಂಗಳದಲ್ಲಿ ಹಾಕ್ಬೇಕು. ಸ್ಪರ್ಧೆಲ್ ಸೋತು ಮನೆ ಮರ್ಯಾದೆ ತೆಗೆಯೋದಲ್ಲ. ಆದ್ಯ ಹೇಳ್ತಿದ್ದಾಳಲ್ವಾ, ಖಂಡಿತವಾಗ್ಲೂ ಅವಳು ಗೆದ್ದೆ ಗೆಲ್ತಾಳೆ. ಇಲ್ಲಿವರೆಗೂ ನಮ್ಮನೆಯಿಂದ ಯಾರು ಸೋತಿಲ್ಲ ಅತ್ಗೆ. ಮೊದಲನೇ ಸಲ ಸೋಲ್ತಾರೆ ಅಂತ ಹೇಳ್ತಾ ಇದ್ದೀನಿ. ಡೋಂಟ್ ವರಿ ಅತ್ತೆ, ನಾನು ಇದೀನಲ್ಲ. ಏನು ನೀನು ಭಾಗವಹಿಸ್ತೀಯಾ? ಹೌದು ಮಾವ, ರಂಗೋಲಿ ಹಾಕೋದು ಆದ್ಯಂಗ್ ಹೊಸದಿರ್ಬೋದು, ಆದ್ರೆ ನನಗಲ್ಲ. ಈ ಸ್ಪರ್ಧೆಲ್ ಗೆದ್ದು ನಮ್ಮ ಮನೆ ಮರ್ಯಾದೆನ ಹೆಚ್ಚಿಸ್ತೀನಿ. ರಂಗೋಲಿ ಸ್ಪರ್ಧೆಲಿ ನನ್ ಜೊತೆ ಯಾರು ಚಾಲೆಂಜ್ ಮಾಡಕ್ ಆಗಲ್ಲ ಅಂತ ಪ್ರೂವ್ ಮಾಡ್ತೀನಿ. ನಮ್ ಚಾರು ಹೇಳಿದ್ಲು ಅಂದ್ರೆ ಖಂಡಿತ ಅವಳು ಗೆದ್ದೇ ಗೆಲ್ತಾಳೆ ಕಣೋ. ನೀನು ಪ್ರೈಸ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ರಂಗೋಲಿನ ರಂಗೋಲಿ ತರ ಹಾಕಿದ್ರೆ ಸಾಕು. ಯಾವ್ದೋ ಚಿಂಪಾಂಜಿನ್ ಬಿಡಿಸಿದ್ಲು ಅಂತ ಅನ್ಕೊಳ್ಳಿ, ಜನ ಎಲ್ಲ ನಕ್ಬಿಡ್ತಾರೆ. ಚಾರು, ನೀನ್ ಟೆನ್ಷನ್ ಮಾಡ್ಕೋಬೇಡ. ರಂಗೋಲಿಲಿ ನಿನ್ ಮುಖ ಅಂತೂ ಬಿಡ್ಸೋದೇ ಇಲ್ಲ. ನೋಡಿದ್ರ ಅತ್ತೆ ಹೇಗ್ ಮಾತಾಡ್ತಾಳೆ? ಆದ್ಯ, ಸ್ವಲ್ಪ ಹೊತ್ತು ಮಾತಾಡ್ದೆ ಸುಮ್ನಿರ್ತೀಯಾ? ಅದನ್ನ ಚಾರುಗ್ ಹೇಳಿ, ನನಗಲ್ಲ. ರಂಗೋಲಿ ಹಾಕ್ಬೇಕು ಅಂದ್ರೆ ಸಹನೆ ಇರ್ಬೇಕು, ಮೂಗ್ ತುದಿಲಿ ಕೋಪ ಅಲ್ಲ. ಆದ್ಯ, ರಾಜಿ, ಹೇಗಾದ್ರೂ ಸರಿ, ನೀವಿಬ್ರು ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ಬೇಕು. ಹೋಗಿ ನಿಮ್ಮಿಬ್ರ ಹೆಸರನ್ನು ಕೊಡಿ, ಹೋಗಿ. ಚಾರು, ನೀನು ಹೋಗಿ ಹೆಸರು ಕೊಡು. ಬನ್ನಿ. ಲೇ, ಕೋಳಿ ಪಂದ್ಯ ನಮ್ಮನೇಲೆ ಶುರುವಾಗಿರೋ ಹಾಗಿದೆ ಕಣೋ. ಈ ಪಂದ್ಯ ನಮ್ಮ ಮನೆಯಲ್ಲಿ ಏನೇನು ಅನಾಹುತ ಸೃಷ್ಟಿ ಮಾಡುತ್ತೋ ಏನೋ. ನಡಿ. ಅಲ್ವಾ? ಆದ್ಯ, ಆಲ್ ದಿ ಬೆಸ್ಟ್ ಆದ್ಯ. ನೀನು ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೋತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಏನ್ ಮಾವ ಇದು? ನಿನ್ ಹೆಂಡತಿ ಆಗೋಳು ನಾನು, ನನಗ್ ತಾನೇ ಆಲ್ ದಿ ಬೆಸ್ಟ್ ಹೇಳ್ಬೇಕು. ನಿನ್ನ ಹೇಗೆ ಮರೆಯಕ್ಕಾಗುತ್ತೆ ಚಾರು? ನಿನ್ಗೂ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಸ್ಪರ್ಧೆಲ್ ಗೆಲ್ಲೋದು ಒಬ್ರೇ ಮಾವ, ಇಬ್ರು ಗೆಲ್ಲಲ್ಲ. ನೀನ್ ಆಲ್ ದಿ ಬೆಸ್ಟ್ ಮೊದಲು ಹೇಳಿದ್ದು ಈ ಆದ್ಯಾಗೆ, ಆಮೇಲೆ ನನಗೆ. ಅಂದ್ರೆ ಒಬ್ರಿಗೆ ಹೇಳಿದ್ದು ನಿಜ, ಇನ್ನೊಬ್ರಿಗೆ ಹೇಳಿದ್ ಸುಳ್ಳ? ನಿಜ ಹೇಳು, ಮನ್ಸ್ಫೂರ್ತಿಯಾಗಿ ಯಾರು ಗೆಲ್ಬೇಕು ಅಂತ ಬೇಡ್ಕೋತಿದ್ಯಾ? ಅಂದ್ರೆ ಯಾರಿಗ್ ಟ್ಯಾಲೆಂಟ್ ಇರುತ್ತೋ ಅವರೇ ಅಲ್ವಾ ಗೆಲ್ಲೋದು? ಮಾವ, ಅಂದ್ರೆ ನಿನ್ ಹತ್ರ ಟ್ಯಾಲೆಂಟ್ ಇಲ್ವಾ? ಯಾಕಿಲ್ಲ, ಇದೆ. ಇದ್ರೆ ಇರೋರೇ ಗೆಲ್ತಾರೆ. ಮಾವ, ನಿನ್ ಹೆಂಡತಿ ಆಗೋಳು ನಾನ್ ತಾನೆ, ನಿನ್ ಸಪೋರ್ಟ್ ನನಗೆ ಇರ್ಬೇಕು. ನನ್ನ ಸಪೋರ್ಟ್ ಯಾವಾಗ್ಲೂ ನಿನಗೆ ಇರುತ್ತೆ ಚಾರು.